ನೋಡಿ ಕ್ವಶನ್ನು, ಇನ್ ಎ ಸ್ಯಾಂಪಲ್ ಆಫ್ 600 men ಫ್ರಮ್ ಎ ಸರ್ಟೆನ್ ಸಿಟಿ. ಅಂದರೆ 600 ಮೆನ್ದು ಸ್ಯಾಂಪಲ್ ತೊಗೊಂಡಿದ್ದಾರೆ, ಸ್ಯಾಂಪಲ್ ಸೈಜು. ಅದರಲ್ಲಿ 450 ಬಂದು ಸ್ಮೋಕರ್ಸ್ ಇದ್ದಾರೆ, ಫೋನ್ ಸ್ಮೋಕರ್ಸ್. ಇನ್ನು ಅನದರ್ ಸ್ಯಾಂಪಲ್, ಅಂದರೆ ಇನ್ನೊಂದು ಸ್ಯಾಂಪಲಲ್ಲಿ 900 ಮೆನ್ ಫ್ರಮ್ ಅನದರ್ ಸಿಟಿ. ಅಂದರೆ ಇನ್ನೊಂದು ಸಿಟಿದು ತೊಗೊಂಡಿದ್ದಾರೆ. ಈಗ 900 ತೊಗೊಂಡಿದ್ದಾರೆ, ಅದರಲ್ಲಿ 450 ಸ್ಮೋಕರ್ಸ್ ಬಂದು ಏನಿದ್ದಾರೆ, ಸ್ಮೋಕರ್ಸ್ ಇದ್ದಾರೆ 900 ಮೆನ್ನಲ್ಲಿ. ಡೂ ದ ಇಂಡಿಕೇಟ್ ದಟ್ ದ ಸಿಟೀಸ್ ಆರ್ ಸಿಗ್ನಿಫಿಕೆಂಟ್ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಹ್ಯಾಬಿಟ್ ಆಫ್ ಸ್ಮೋಕಿಂಗ್ ಅಮಾಂಗ್ ಮೆನ್. ಟೆಸ್ಟ್ ಅಟ್ 5% ಸಿಗ್ನಿಫಿಕೆಂಟ್ ಲೆವೆಲ್. ಅಂದರೆ ಇಲ್ಲಿ ಹೆಂಗೆ ಅಂದರೆ, ಈಗ 600 ಒಂದು ಸಿಟಿಲಿ 450 ಸ್ಮೋಕರ್ಸ್ ಇದ್ದಾರೆ. ಸ್ಯಾಂಪಲ್ ತೊಗೊಳ್ಳೋ 600 ಮೆನ್ನಲ್ಲಿ 450 ಸ್ಮೋಕರ್ಸ್ ಇದ್ದಾರೆ. ಇನ್ನೊಂದು ಸಿಟಿಲಿ 900 ಮೆನ್ಸ್ ತೊಗೊಂಡಾಗ ಸ್ಯಾಂಪಲ್, ಅದರಲ್ಲೂ 450 ಸ್ಮೋಕರ್ಸ್ ಇದ್ದಾರೆ. ಇದು ಡಿಫ್ರೆನ್ಸ್ ಇದೆಯಾ ಅಥವಾ ಎರಡೂ ಸಿಟಿನೂ ಕಾಮನ್ ಹ್ಯಾಬಿಟ್ ಫಾಲೋ ಆಗ್ತಾ ಇದೆಯಾ? ಟೆಸ್ಟ್ ಮಾಡಬೇಕು. ಯಾವುದರಲ್ಲಿ 5% ಸಿಗ್ನಿಫಿಕೆನ್ಸ್ ಲೆವೆಲಲ್ಲಿ ಟೆಸ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಸೊಲ್ಯೂಷನ್. ನಲ್ ಹೈಪಾಥಿಸಿಸ್ ಬರ್ಕೊಳ್ಳಿ. ಅದಕ್ಕೆ S0 ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ ನಾವು ನಲ್ ಹೈಪಾಥಿಸಿಸ್ ಮುಂದೆ P1 = P2 ತಗೋತೀವಿ. ಅಂದರೆ ದೇರ್ ಈಸ್ ನೋ ಡಿಫ್ರೆನ್ಸ್ ಇನ್ ದ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂತ ಬರ್ಕೊಳ್ಳಿ. ದೇರ್ ಈಸ್ ನೋ significant difference. ಈಗ ನೋಡಿ, ನಲ್ ಹೈಪಾಥಿಸಿಸ್ ಅಂದರೆ ಅಸಂಪ್ಷನ್ನು. ನಾವು ಫಸ್ಟ್ ಅಸಂಪ್ಷನ್ ಏನು ತಗೋಬೇಕು, P1 = P2, ಅಂದರೆ ದರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂತ ತಗೊಳ್ಳಿ. ಈಗ ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಬಂದು ಆಪೋಸಿಟ್ ಟು ನಲ್ ಹೈಪಾಥಿಸಿಸ್. ಅದು ಡಿಫ್ರೆನ್ಸ್, ದೇರ್ ಇಸ್ ನೋ ಡಿಫ್ರೆನ್ಸ್ ಇದ್ದರೆ ಇದು ದೇರ್ ಇಸ್ ಎ ಡಿಫ್ರೆನ್ಸ್ ಇರುತ್ತೆ. ನಾನು ಬರೀ P1 ≠ P2 ಅಂತ ಬರೆದ್ರೆ ನಡೆಯುತ್ತೆ. ಇದೆರಡು ಬರೆದಾದ್ಮೇಲೆ ಗಿವನ್ ಅಂತ ಬರ್ಕೋಬೇಕು. ಈಗ ನೋಡಿ, ಇನ್ ಎ ಸ್ಯಾಂಪಲ್ ಆಫ್ 600 ಮೆನ್, ಅಂದರೆ N1 = ಸ್ಯಾಂಪಲ್ ಸೈಜ್ 600, 450 ಆರ್ ಫೌಂಡ್ ಟು ಬಿ ಸ್ಮೋಕರ್ಸ್. ಇಲ್ಲಿ ಪ್ರಪೋರ್ಷನ್ನ ಫೈಂಡ್ ಮಾಡಬೇಕು. P1 ಫೈಂಡ್ ಮಾಡೋದು ಹೆಂಗೆ ಅಂದರೆ 450 / 600. ಇದನ್ನ ಕ್ಯಾಲ್ಸಿಲ್ ಮಾಡೋಣ. ನೋಡಿ, 450/600 ಆನ್ಸರ್ ಬಂದು 0.75 ಬರುತ್ತೆ. ಈಗ 8 ಮಾಡಿ. 8 ಏನು, ಇನ್ನೊಂದು ಸಿಟಿದು ಸ್ಯಾಂಪಲ್ ಸೈಜ್ ಬಂದು 900. ಈ P2 ಫೈಂಡ್ ಮಾಡಬೇಕು. P2 ಅಂದರೆ 450/900, 0.5 ಬರುತ್ತೆ. ಅಂದರೆ ಪ್ರಪೋರ್ಷನ್, ಇದು ಸ್ಯಾಂಪಲ್ ಪ್ರಪೋರ್ಷನ್. 450 ಒಂದು ಸ್ಮೋಕರ್ಸ್ ಔಟ್ ಆಫ್ 900 ಮೆನ್ಸ್. ಎಷ್ಟು ಪ್ರಪೋರ್ಷನ್ನು? 0.5. ಈಗ ಪಾಪ್ಯುಲೇಷನ್ ಪ್ರಪೋರ್ಷನ್ನ ಫೈಂಡ್ ಮಾಡಬೇಕು. P = ಫಾರ್ಮುಲಾ ಬಂದು N1 P1 + N2 P2 / N1 + N2. ಇಲ್ಲಿ N1 600, P1 0.75, N2 900, P2 0.5 whole divided by 600 + 900. ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 600 × 0.75 plus 900 × 0.5 divided by 600 plus 900, 3/5 ಅಥವಾ 0.6. ಪಾಪ್ಯುಲೇಷನ್ ಪ್ರಪೋರ್ಷನ್ ಆದಮೇಲೆ P ಆದಮೇಲೆ Qನ ಫೈಂಡ್ ಮಾಡಬೇಕು. Qಗೆ ಫಾರ್ಮುಲಾ 1 - P, 1 - 0.6ಗೆ 0.4. ಇಷ್ಟು ಸ್ಟ್ಯಾಂಡರ್ಡ್ ಎರರ್ನ ಫೈಂಡ್ ಮಾಡಬೇಕು. ನೋಡಿ, ಅದಕ್ಕೆ ಫಾರ್ಮುಲಾ E =
Q into 1 by N1 plus 1 by N2. ಇಲ್ಲಿ P ಅಂದರೆ 0.6, Q ಅಂದರೆ 0.4, 1 by N1 ಅಂದರೆ 900, N2 ಅಂದರೆ 1600. ಇದನ್ನ ಫೈನ್ ಮಾಡೋಣ. ರೂಟ್ ಫಸ್ಟ್ 0.6 ಇಂಟು 0.4 1 by 900 plus 1 by 1600 0.0204. ಸಾರಿ ಇಲ್ಲಿ ಎಷ್ಟು N1 ಬಂದು 600, N2 ಬಂದು 900. ಸಾರಿ 600 ಇದು 900. ಇದು 900 ಇದು 600. 0.0258. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು Z is equal to P1 minus P2 by E. ಇಲ್ಲಿ P1 ಬಂದು 0.75, P2 ಬಂದು 0.75 minus 0.5 whole divided by E ಬಂದು 0.0258. ನಾವು ಕ್ಯಾನ್ಸಲ್ ಮಾಡಿದ್ರೆ 0.75 minus 0.5 divided by 0.058 ಮಾಡಿದ್ರೆ 9.68 ಬರುತ್ತೆ. 9.69 ಅಂದ್ಕೊಳ್ಳಿ. ಈಗ ನೋಡಿ ಇಲ್ಲಿ 5% ಲೆವೆಲ್ ಸಿಗ್ನಿಫಿಕೆನ್ಸಲ್ಲಿ ಚೆಕ್ ಮಾಡಿ ಅಂತ ಇದ್ದಾರೆ. ನಾವೇನಂತ ಹೇಳಬೇಕು, ಆ್ಯಸ್ ಈ Z ವ್ಯಾಲ್ಯೂ ಇದೆಯಲ್ವಾ 9.69 ಬಂದಿದೆ, ಅದು ಗ್ರೇಟರ್ ದ್ಯಾನ್ 1.96. ಇಲ್ಲಿ ಮಾಡಿದ್ರೆ ಇದು Z ವ್ಯಾಲ್ಯೂ ಇದೆಯಲ್ಲ 9.69 ಗ್ರೇಟರ್ ದ್ಯಾನ್ 1.96 ಇದೆ. ಅದಕ್ಕೆ ದ ಹೈಪಾಥಿಸಸ್ ನೋಡಿ, ಲೆಸ್ ದ್ಯಾನ್ ಇದ್ದರೆ ಅಕ್ಸೆಪ್ಟೆಡು, ಗ್ರೇಟರ್ ಇದ್ರೆ ರಿಜೆಕ್ಟೆಡು. ದ ಹೈಪಾಥಿಸಸ್ ಈಸ್ ರಿಜೆಕ್ಟೆಡ್ at 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ 1% ಇದ್ದರೆ 2.58 ಬರುತ್ತೆ. Hence we conclude that the null hypothesis rejected ಅಂತ ಇದು. Hence we conclude that null hypothesis, there is no difference in there is no significant difference. ಅದರ opposite ಬರಿಬೇಕು ಈಗ, right? There is a significant difference in proportions. Significant difference ಅಂತ ಹೇಳ್ಬಿಡಿ. ಆ ಸ್ಯಾಂಪಲ್ಸಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ ಸಿಗ್ನಿಫಿಕೆಂಟ್. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಇನ್ ಎ ಸ್ಯಾಂಪಲ್ ಆಫ್ ನೋಡಿ 600 men from a certain city, 450 are found smokers. ಅಂದರೆ 600ಅಲ್ಲಿ 400 ಸ್ಮೋಕರ್ಸ್ ಇದ್ದಾರೆ ಅಂತ ಒಂದು ಸಿಟಿಲಿ ಸ್ಯಾಂಪಲ್ ತೊಗೊಂಡು. ಇನ್ನದರ್ ಸ್ಯಾಂಪಲ್ 900 ಫ್ರಮ್ another city, 450 are smoker. 900ಅಲ್ಲಿ 450 smoker ಇದೆ. Do they indicate that cities are significantly different with respect to the habit of smoking among men? Tested 5% level of significance. Null hypothesis ಏನು ಬರ್ಕೋಬೇಕು? There is no significant difference. Alternative hypothesis ಇದರ opposite ಬರ್ಕೋಬೇಕು. Given
N1 ಅಂದರೆ 600, P1 ಅಂದರೆ 450/600, N2 900, P2 450/900. ಆಮೇಲೆ Pನ ಫೈಂಡ್ ಮಾಡಬೇಕು, ಈ ಫಾರ್ಮುಲಾ ಅಪ್ಲೈ ಮಾಡಿ. ಆಮೇಲೆ Qನ, ಆಮೇಲೆ Eನ ಫೈಂಡ್ ಮಾಡಿ, ಈ ಫಾರ್ಮುಲೆಗೆ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಝೆಡ್ನ ಫೈಂಡ್ ಮಾಡಿ. ಝೆಡ್ ನೋಡಿದ ತಕ್ಷಣ ಆ ವ್ಯಾಲ್ಯೂನ ಕಂಪೇರ್ ಮಾಡಬೇಕು 1.96 ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಝೆಡ್ಗೆ. ಅದು ಗ್ರೇಟರ್ ಇರೋದ್ರಿಂದ ಹೈಪಾಥಿಸಸ್ನ ರಿಜೆಕ್ಟ್ ಅಂತ ಹೇಳಬೇಕು. ಲೆಸ್ಸರ್ ಇದ್ದರೆ ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕು. ರಿಜೆಕ್ಟೆಡ್ ಇದ್ದರೆ ಈ ನಲ್ ಹೈಪಾಥಿಸಸ್ ಏನಿರುತ್ತೆ ಅಲ್ಲಿ ದೇರ್ ಇಸ್ ನೋ ಇದ್ದರೆ ಅದರ ಆಪೋಸಿಟ್ ಬರೀಬೇಕು, ದೇರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂತ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.